ವೆಲ್ಕಮ್ ಟು ಜಾಬ್ ಡಿಸ್ಟೆನ್ಸ್ ಚಾನೆಲ್. ನಾನಿವತ್ತು ಬೆಳಗಾವಿ ಅಧಿವೇಶನದ ಚಳಿಗಾಲದ ಪ್ರತಿಭಟನೆಗೆ ಬಂದಿದ್ವಿ. ಹಾಗಾಗಿ ನಾವು ಇವತ್ತು ಬೆಳಗಾವಿ ಸುವರ್ಣಸೌಧಕ್ಕೆ ಬಂದಿರುವಂಥದ್ದು ನೋಡ್ಬೋದು. ನಮ್ಮ ಬೆಳಗಾವಿ ಸುವರ್ಣಸೌಧ ಒಂದು ಸಲ ಬೆಳಗಾವಿ ಬಂದರೆ ಇಂಥ ಒಳಗೆ ಎಂಟ್ರಿ ಆದರೆ ಇಲ್ಲಿಂದ ಹೋಗಲಿಕ್ಕೇ ಮನಸ್ಸಾಗಲ್ಲ. ಅಂಥ ಒಂದು ವಾತಾವರಣ ಇಲ್ಲಿಗೆ ನೋಡಲಿಕ್ಕೆ ಸಿಗುವಂಥದ್ದು. ನಮ್ಮ ಜೊತೆ ನಮ್ಮ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರು ಇದ್ದಾರೆ, ಅವ್ರ ಜೊತೆಗೆ ನಾನು ಕೂಡ ಇದ್ದೇನೆ. ಇನ್ನೊಬ್ಬರು ನಮ್ಮ ನಳಿನಾಕ್ಷಿ ಮೇಡಮ್ ಇದ್ದಾರೆ. ವಿಕ್ರಮ್ ಸರ್ ಎಲ್ಲಿ ಹೋದ್ರು? ಚಾ ಕುಡ್ಲಿಕ್ಕೆ ಹೋದ್ರ? ವಿಕ್ರಮ್ ಚಾ ಕುಡ್ಲಿಕ್ಕೆ ಹೋದ್ರ? ಎಲ್ಲಿ ಹೋದ್ರು ಅವರು? ನೋಡಿ, ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ಬಂದರೆ ಟೈಮ್ ಪಾಸ್ ಮಾಡಲಿಕ್ಕೆ ಒಳ್ಳೆಯದು. ವಿಕ್ರಮ್ ಸರ್ ಎಲ್ಲಿ ಬನ್ನಿ, ಫೋಟೋ ತೆಪ್ಪಗೆ ಇಡಲಿ ಇಲ್ಲಿ ಬನ್ನಿ, ನಿಮ್ಮನ್ನು ಯೂಟ್ಯೂಬ್ ಚಾನಲ್ ತೋರಿಸುವ. ನಮ್ಮ ಕಾರ್ಕಳದ ಬಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ವಿಕ್ರಮ್ ಸರ್ ಅವರು ಕೊಟ್ಟಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದಿಂದ ನಾವು 4 ಜನ ಬಂದಿರುವಂಥದ್ದು. ಅಲ್ಲಿ ನಮಗೆ ಒಳಗೆ ಬರಬೇಕಿದ್ರೆ ಯಾರ್ದು MLA ಅವ್ರದ್ದು ಪಾಸ್ ಬೇಕು. ನಾವು ಡೈರೆಕ್ಟಾಗಿ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗುರ್ಮೆ ಸೂರ್ಯಸಿದ್ರ ಅವರ ಕಾರಲ್ಲಿ ಬಂದು ಒಳಗೆ ಡೈರೆಕ್ಟಾಗಿ ಎಂಟ್ರಿ ಆಗಿದ್ದು. ಇಲ್ಲಿ ಒಳಗೆ ಹೋದ್ವಿ. ಆಮೇಲೆ ಗಂಟಿಹೊಳಿ ನಂತರ ಗಂಟಿಹೊಳಿ ಶಾಸಕರು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿ ನಮ್ಮ ಏನು ಬೇಡಿಕೆಗಳಿತ್ತು ಅದನ್ನೆಲ್ಲವನ್ನು ಅವ್ರ ಜೊತೆ ಹೇಳಿ ಮಾತಾಡಿ ಬಂದ್ವಿ. ಇನ್ನು ನಾವು ಹೊರಡೋದೇನು ಬೆಳಗಾವಿಗೆ ಬಂದು ಇಂಥ ಒಂದು ವಾತಾವರಣ ಇದ್ದುಕೊಂಡು ಇಂಥ ಸಮಯವನ್ನು ಕಳೆದಿದ್ದೀವಿ. ನೋಡಿ, ನಮ್ಮ ಪಾರ್ಕ್ದು ಎಷ್ಟು ಒಳ್ಳೇದಿದೆ ನೋಡಿ. ಪ್ರತಿ ವರ್ಷನೂ ಬಂದರೆ ಇಲ್ಲಿಗೊಮ್ಮೆ ಬಂದರೆ ವಿಸಿಟ್ ಮಾಡಿಕೊಂಡು ಇಲ್ಲಿ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ನೋಡಿ, ಸೇಮ್ ವಾಟರ್ ಪಾರ್ಕ್ ಥರನೇ ಎಲ್ಲ ವ್ಯವಸ್ಥೆಗಳಿದೆ ನೋಡಿ. ಸ್ಟ್ಯಾಚ್ಯುಗಳು 3 ಸ್ಟ್ಯಾಚ್ಯುಗಳಿದೆ. ನೋಡ್ಬೋದು ಹೇಗಿದೆ ವಾತಾವರಣ ಅಂತ ನೋಡಿ. ಅಲ್ಲಿ ನಮ್ಮ ಗಾಂಧೀಜಿ ಸ್ಟ್ಯಾಚ್ಯು ಇದೆ. ಅಲ್ಲಿ ಆ ಕಡೆ ಎಷ್ಟು ಎಕರೆ, ಸಾಧಾರಣ ಒಂದು 10 ಎಕರೆಯಲ್ಲಿರುವಂಥ ನಮ್ಮ ಬೆಳಗಾವಿ ಸುವರ್ಣಸೌಧ. ಕಳೆದ ವರ್ಷನೂ ಬಂದಿದ್ವಿ, ಆದರೆ ಒಳಗೆ ಎಂಟ್ರಿ ಮಾಡಲಿಕ್ಕೆ ಆಗಲಿ. ಈ ಸಲ ಮಾತ್ರ ಡೈರೆಕ್ಟಾಗಿ MLA ಜೊತೆಗೆ ಬಂದದ್ದು. ಅವ್ರ ಜೊತೆ ಬಂದ ವಿಡಿಯೋನ ಕೂಡ ಹಾಕ್ತೇನೆ, ನೋಡ್ಕೊಳ್ಳಿ. पिकअप किया ना, उधर ही ड्रॉप। ಇನ್ನು ಸ್ವಲ್ಪ ಹೊತ್ತು ನಿಂತರೆ ಲೈಟಿಂಗ್ನ ಒಂದು ಚಿತ್ರಣವನ್ನು ನೋಡ್ಬೋದು. ಆದರೆ ನಮಗೆ ಲೇಟ್ ಆಯಿತು. 8 ಗಂಟೆಗೆ ಬೆಳಗಾವಿಯಿಂದ ಬಸ್ ಬುಕ್ ಮಾಡಿದ್ದೇವೆ. ಹಾಗಾಗಿ ಲೈಟಿಂಗ್ದು ಚಿತ್ರ ನೋಡಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣ್ತದೆ. ಸ್ಟ್ಯಾಚ್ಯು ನೋಡ್ಬೋದು. ಅಲ್ಲಿ ಸಾಧಾರಣ ಒಂದು ವೆಹಿಕಲ್, ಒಂದು 1000 ಗಟ್ಟಲೆ ವೆಹಿಕಲೇ ಇದೆ. ಅಂದರೆ ಪಾಸ್ ಇದ್ದರೆ ಮಾತ್ರ ಒಳಗೆ ಎಂಟ್ರೆನ್ಸಲ್ಲಿ ಬಿಡುವಂಥದ್ದು. ಇಲ್ಲಿ ಐಟೆನೆ ಪೋಡ ಐಟೆನೆ ಪೋಯಿ. ಇದು ವಿಧಾನಸೌಧ ಉತ್ತರ ಭಾಗ. ಇದು ಎಸ್ ನೋಡಿ, ಲೈಟಿಂಗ್ ಹಾಕಿದ್ದಾರೆ. ಇನ್ನು ಸ್ವಲ್ಪ ಲೇಟ್ ನಿಂತರೆ ಲೈಟಿಂಗ್ ಇನ್ನೂ ಚೆನ್ನಾಗಿ ಕಾಣ್ತದೆ ನೋಡಿ. ಲೈಟಿಂಗ್ ಹಾಕಿದ್ದಾರೆ ವಿಧಾನಸೌಧದ್ದು.
ನಾವು ಬೆಳಗಾವಿ ಸುವರ್ಣಸೌಧದಿಂದ ರಿಟರ್ನ್ ಹೋಗ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಇಯರ್ ಬಂದರೆ ನೆಕ್ಸ್ಟ್ ಇಯರ್ ಇಲ್ಲಿ ಬೆಳಗಾವಿಯಲ್ಲಿ ಸ್ಟ್ರೈಕ್ ಮಾಡುವಾಗ ಬರುವಂಥದ್ದು. ನೋಡಿ ಎಷ್ಟು ಲಾಂಗಿಂದ ಎಷ್ಟು ಚೆಂದ ಕಾಣ್ತದೆ ನೋಡಿ. ML ಅವರ ಪಾಸ್ಗಳಿದ್ರೆ ಬೇಗ ಒಳಗೆ ಎಂಟ್ರಿ ಬಿಟ್ಟು, ಮತ್ತು ಅಲ್ಲಿ ಒಳಗೆ ಕೂಡ ಹಾಗೇನೆ. ಮತ್ತು ನಮಗೆ ಲೇಟ್ ಆಯಿತು, ಇಲ್ಲದಿದ್ದರೆ ಅಸೆಂಬ್ಲಿ ಒಳಗೆ ಹೋಗಿ ನೋಡ್ಬೋದಿತ್ತು. ಒಂದು 5-10 ನಿಮಿಷ ಟೈಮ್ ಕೊಡ್ತಾರೆ. ನಮಗೆ ಲೇಟ್ ಆಯಿತು ಅಂತೇಳಿ ಅಸೆಂಬ್ಲಿ ಒಳಗೆ ಹೋಗಲಿಲ್ಲ. ಇಲ್ಲಪ್ಪ, 500 ಜೈನ್ ದೀಪಕ್ಕೆ ಹೆಂಗೆ ತಪ್ಪು ನೋಡಿ. ನಮಗಿಂತ ಜಾಸ್ತಿ ಆಗಿ ಇಲ್ಲಿ ವೆಹಿಕಲ್ಗಳಿಗೆ ಜಾಸ್ತಿ ರಾಶಿ ಕಾಣ್ತಾ ಇದೆ. ಮತ್ತೆ ಸಿಗುವ ಮತ್ತೊಂದು, ನಾನು ಬಸ್ಸಲ್ಲಿ ಹೋಗುವಾಗ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ನೋಡುವ. ಮತ್ತು ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ. ಅಲ್ಲಿವರೆಗೆ ಸಿಗುವ. ಶಾಸಕರ ವಿಧಾನಸೌಧ ಹೊರಗಡೆ ಕಡಲೆ ತಗೊಂಡು ಎಕ್ಸಿಟ್ ಆಗಾಯಿತು. ನೋಡಿ ಎಷ್ಟು ಸೆಕ್ಯೂರಿಟಿ ಇದೆ ಅಲ್ಲಿ. ಸೆಕ್ಯೂರಿಟಿ ನೋಡಿ, ಯಾರಿಗೆ ಬಿಡಲ್ಲ ಅಷ್ಟು ಪೊಲೀಸ್ ಸೆಕ್ಯೂರಿಟಿ ಇದೆ. ಹೊರಗೆ ಹೋಗ್ಲಿಕ್ಕಿಲ್ಲ. ಇದು ನ್ಯಾಷನಲ್ ಹೈವೇ, ಇದು ಬೆಳಗಾವಿ ಬಸ್ ಸ್ಟ್ಯಾಂಡ್. ಇಲ್ಲಿ ಉಂಟು ನೋಡಿ, ಇಲ್ಲಿ ನಮಗೆ ಪಾಸ್ ಬೇಕು ಹೊರಗೆ ಒಳಗೆ ಹೋಗಲಿಕ್ಕೆ. ಸೆಕ್ಯೂರಿಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.